ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಎಂದಿನ ಹಾಗೆ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿ ರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಮ್ಮ ವೀಕ್ಷಕ ಬಾಂಧವರಿಗೆ ಎಲ್ರಿಗೂ ಭಾಳ ಇಷ್ಟವಾದದ್ದು ಅಂದರೆ ಹಾಡು. ಹೊಟ್ಟೆಗೆ ಊಟ ಇಲ್ಲ ಅಂದ್ರೂ, ತೊಟ್ಕೊಳ್ಳೋಕೆ ಬಟ್ಟೆ ಇಲ್ಲ ಅಂದ್ರೂ ಹಾಡು ಕೇಳಬೇಕು, ಹಾಡಬೇಕು ಅಂತ ಒಂದು ಆಸೆ ಇರುತ್ತೆ. ಸಂಗೀತದಿಂದ ಕೆಲವೊಂದು ಕಾಯಿಲೆಗಳನ್ನು ಕೂಡ ಗುಣಪಡಿಸ್ಬೋದಂತೆ. ಹೌದು. ಇಲ್ಲಿ ಎಷ್ಟೋ ಜನ, ನಾನು ಒಂದು ಸಲ ನಮ್ಮ ಹಳ್ಳಿಗೆ ಹೋಗಿದ್ದಾಗ ಅಲ್ಲಿ ಅವ್ರು ಏನು ಓದೋಕ್ಕೆ ಬರೆಯೋಕ್ಕೆ ಬರಲ್ಲ, ಬಟ್ ಅವ್ರು ಸಿನಿಮಾ ಹಾಡುಗಳು ಹಾಡ್ಕೊಂಡು ಭಾಳ ಎಂಜಾಯ್ ಮಾಡ್ತಾಯಿದ್ರು. ಸಂಪತ್ತಿಗೆ ಸವಾಲು ಹಾಡು ಮತ್ತು 2 ಕನಸು ಫಿಲಮ್ದು, ಹೀಗೆ ಅವ್ರಿಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ. ಅವ್ರು ಏನು ಹಾಡ್ತಿದ್ದಾರೆ ಬರ್ತೋಸಿ ಅಂದರೆ ಬರೆಯೋಕ್ಕೆ ಬರಲ್ಲ, ಬಟ್ ಕೇಳಿ 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 ಕಲ್ತ್ಕೊಂಡು ಭಾಳ ಚೆನ್ನಾಗಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ತೊಗೊಳ್ತಾ ಇರ್ತಾರೆ. ಹೀಗೆ ಹಾಡು ಎಲ್ರಿಗೂ ಭಾಳ ಇಷ್ಟ. ಹಾಡು ಹಾಡಬೇಕು ಅನ್ನೋರ್ಗೂ ಕೆಲವ್ರಿಗೆ ಇಷ್ಟ ಇದೆ, ಕೆಲವ್ರಿಗೆ ಕೇಳಬೇಕಷ್ಟೇ, ಹಾಡಕ್ಕೆ ಬೇಕಾಗಿಲ್ಲ. ನಾನು ಹಾಡಲ್ಲ ಪಥು, ನನ್ನ ವಾಯ್ಸ್ ಚೆನ್ನಾಗಿಲ್ಲ, ನಾನೇನೋ ಹಾಡೋಕ್ಕೆ ಶುರು ಮಾಡೋ ನೀವೆಲ್ಲ ಓಡ್ಬಿಡ್ತೀರಾ ಅಂತಾರೆ. ಅಂದರೆ ಅವ್ರಿಗೊಂಥರ ಒಂದು ಇನ್ಫಿಯಾರಿಟಿ ಕಾಂಪ್ಲೆಕ್ಸ್. ಕೇಳಿರಮೆ ಅವ್ರದ್ದೇನು ಮೇಜರ್ ಇದು ಕಾನ್ಸೆಪ್ಟ್ ಅಂತಂದರೆ, ನಾನು ಹಾಡು ಎಂಜಾಯ್ ಮಾಡ್ತೀನಿ, ಕೇಳ್ತೀನಿ, ಆದರೆ ನಾನು ಹಾಡೋಕ್ಕೆ ಇಷ್ಟಪಡಲ್ಲ, ಯಾಕೆ ನಂಗೆ ವಾಯ್ಸ್ ಚೆನ್ನಾಗಿಲ್ಲ, ನನ್ನ ಧ್ವನಿ ಚೆನ್ನಾಗಿಲ್ಲ ಅಂತಾರೆ. ಇನ್ನೊಂದು ಕೆಲವರು ಅವ್ರಿಗೆ ಧ್ವನಿ ಚೆನ್ನಾಗಿಲ್ಲ ಅಂದ್ರೂ ಕೂಡ ಹಾಡಬೇಕು ಅಂತ ಒಂದು ಹಂಬಲ. ಹಾಡ್ತಾ ಹಾಡ್ತಾ ಅವರು ಹಾಡಿ ಒಳ್ಳೆ ಹಾಡುಗಾರಿಕೆ ಆಗಬೇಕು, ಒಳ್ಳೆ ಹಾಡುಗಾರಿಕೆಯಲ್ಲಿ ನಾನು ಎಕ್ಸ್ಪರ್ಟ್ ಆಗಬೇಕು ಅನ್ನೋದು ಕೆಲವ್ರಿಗೆ ಹಂಬಲ ಇರ್ತದೆ. ಎಷ್ಟೋ ಜನ ನಾನು ನೋಡಿದ್ದೀನಿ, ಅವರು ಸ್ಕೂಲ್ಗೆ ಹೋಗಿಲ್ಲ, ಅವ್ರಿಗೆ ಬರೆಯೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ, ಒಳ್ಳೆ ಚೆನ್ನಾಗಿ ಹಾಡ್ತಾರೆ. ಅದು ಹಳ್ಳಿಗಳಲ್ಲಿ ಕೆಲವು ಜನ ಜನಪದ ಗೀತೆಗಳು ಹಾಡ್ತಾರೆ. ಆ ಜನಪದ ಗೀತೆಗಳು ಹಾಡ್ತಾ ಇದ್ದರೆ ಅವ್ರಿಗೆ ಸಾಹಿತ್ಯದ ಜ್ಞಾನನೇ ಗೊತ್ತಿಲ್ಲ, ಬಟ್ ಅದು ಹೆಂಗೆ ನೆನ್ಪಿಟ್ಕೊಂಡು ಹೇಳ್ತಾರೋ ಗೊತ್ತಿಲ್ಲ. ಸ್ಕ್ರಿಪ್ಟು, ಬರೆದಿರೋ ಸ್ಕ್ರಿಪ್ಟು ಓದೋಕ್ಕೆ ಬರೆಯೋಕ್ಕೆ ಬರಲ್ಲ. ಮದುವೆಯಲ್ಲಿ ಲಾವಣಿ ಹಾಡ್ತಾರೆ, ಸೋಬಾನೆ ಪದಗಳಂತೆ, ಮತ್ತು ಜನಪದ ಗೀತೆಗಳು, ಮಾದೇಶ್ವರ ಸ್ವಾಮಿ ಮೇಲೆ ಹಾಡು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಜನಗಳಿದ್ದಾರೆ. ನಾನು ಇವತ್ತಿನ ಸಂಚಿಕೆಯಲ್ಲಿ ಸಂಗೀತ ಕ್ಷೇತ್ರದಲ್ಲಿ ದಿಗ್ಗಜರಾಗಬೇಕು ಅಂದರೆ, ನಾನು ಹಾಡಲ್ಲೇ ಪ್ರೊಫೆಷನ್ ಆಗಿ ತೊಗೊಂಡು ಒಳ್ಳೆ ಮ್ಯೂಸಿಕ್ ಡೈರೆಕ್ಷನ್ ಮಾಡುವಂಥವನು, ಒಳ್ಳೆ ದೊಡ್ಡ ಹಾಡುಗಾರಿಕೆನ ಆಗಬೇಕು ಅನ್ನೋದಂತ ಇರೋಂಥ ಮನಸ್ಸಿರೋಂಥವ್ರಿಗೆ ನಾನಿವತ್ತೊಂದೊಂದು ಒಳ್ಳೆ ಕೆಲವು ವಿಶೇಷವಾದಂಥ ಮಂತ್ರ, ಮುದ್ರಾ, ತಂತ್ರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ನಾನು ಇಂಜಿನಿಯರಿಂಗ್ ಸೇರಿಸ್ಬಿಟ್ರು, ಓದೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ಬಟ್ ನಾನು ಮ್ಯೂಸಿಕ್ ಅಂದರೆ ಭಾಳ ಇಂಟ್ರೆಸ್ಟು. ನಮ್ಮ ಅಪ್ಪ ಅಮ್ಮ ನೀನು ಇಂಜಿನಿಯರ್ ಆಗು ಅಂತ ಹೇಳಿದ್ರು. ನನಗೆ ಯಾಕೋ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನಾನು ಡಿಸ್ಕಂಟಿನ್ಯೂ ಮಾಡಿ ಮ್ಯೂಸಿಕಲ್ಲಿ ಬಂದುಬಿಟ್ಟಿದ್ದೀನಿ. ಮ್ಯೂಸಿಕ್ ಕಲಿಬೇಕು, ಇದಕ್ಕೇನಾದ್ರು ಪರಿಹಾರ ಇದೆಯಾ ಅಂತ ಕೇಳ್ತಾರೆ. ಮೊನ್ನೆ ಯಾವುದೋ ಒಂದು ಹೆಣ್ಣು ಹುಡುಗಿ ಪಾಪ ಮಂಗಳೂರಿಂದ ಆಚೆ ಯಾವುದೋ ಒಂದು ಊರು, ಅಲ್ಲಿಂದ ಬಂದು ಕೇಳ್ತಾಯಿದ್ರು, ನನಗೆ ಸಂಗೀತನೇ ಭಾಳ ಇಷ್ಟ, ನಮ್ಮ ಮನೆಯಲ್ಲಿ ಆಡಕ್ತಾ ಇದ್ದರೆ ಬೈತಾರೆ, ಏನು ಆಡ್ತಿದ್ದೆ ಕೂತ್ಕೊಂಡು ಓದು ನೀನು ಅಂತಾರೆ, ನಂಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾನು ಏನಾದ್ರು ಸಂಗೀತದಲ್ಲಿ ಮ್ಯೂಸಿಕ್ ಫೀಲ್ಡ್ನಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಬೇಕು ಅಂತ ನಂಗೆ ಆಸೆ, ಅದರಿಂದ ನಾನೀಗ ಏನೋ ಕಷ್ಟಪಟ್ಟು ಡಿಗ್ರಿ ಮಾಡ್ತಾಯಿದ್ದೀನಿ, ಅದಕ್ಕೆ ನನಗೆ ಆ ಥರದ್ದು ಏನಾದ್ರು ಮೇಲ್ ಬರಲಿಕ್ಕೆ ಏನಾದ್ರು, ನನಗೆ ಯಾರು ಗಾಡ್ ಫಾದರ್ ಇಲ್ಲ,
ನನ್ನನ್ನು ಮ್ಯೂಸಿಕ್ ಫೀಲ್ಡಲ್ಲಿ ಇಂಟ್ರಡ್ಯೂಸ್ ಮಾಡೋ ಅಂಥವ್ರು ಯಾರೂ ಇಲ್ಲ. ನನ್ನನ್ನು ಮೇಲೆ ಎತ್ತಬೇಕು ಅನ್ನೋರು ಯಾರೂ ನಂಗೆ ಸಪೋರ್ಟ್ ಮಾಡ್ತಿಲ್ಲ. ಅದು ನನಗೆ ಯಾರು ಗಾಡ್ ಫಾದರ್ಸ್ ಇಲ್ಲ. ನನಗೆ ಮೇಲೆ ಬರಲಿಕ್ಕೆ ಯಾರೂ ಎಂಕರೇಜ್ ಮಾಡ್ತಿಲ್ಲ. ಹಾಗಾದರೆ ನನಗೆ ನಾನೇ ಎಂಕರೇಜ್ ಮಾಡಿಕೊಂಡು ಸಂಗೀತ ಕ್ಷೇತ್ರದಲ್ಲಿ ನಾನು ಬಹಳಷ್ಟು ಚೆನ್ನಾಗಿ ಬೆಳಿಬೇಕು ಅನ್ನೋದಾಗಿದ್ದರೆ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂಥ ಒಂದು ಅಭಿಲಾಷೆ ಇರುವಂಥ ಜನಗಳಿಗೆ ಇವತ್ತು ನಾನು ಅವ್ರಿಗೋಸ್ಕರ ಒಂದು ಎಪಿಸೋಡ್ ಮಾಡಬೇಕಂತ ಬಂದಿದ್ದೀನಿ. ಸರಿ ಗುರುಜಿ, ಈ ವಿಚಾರವನ್ನು ಮತ್ತಷ್ಟು ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರೆ ಹಳ್ಳಿಗಳಲ್ಲೂ ಕೂಡ ಅಕ್ಷರ ಬರೋದಿಲ್ಲ, ಅವರಿಗೆ ಓದೋಕೆ ಬರೆಯೋದಿಲ್ಲ, ಬರೆಯಕ್ಕೆ ಬರೋದಿಲ್ಲ, ಆದರೂ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಹಾಡನ್ನು ಹಾಡಬೇಕು ಅಂತ. ಅದರಲ್ಲೇ ಕೆಲವರು ತುಂಬಾ ಸಾಧನೆಯನ್ನು ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅದ್ರ ಜೊತೆಗೆ ಈ ಸಂಗೀತ ಕ್ಷೇತ್ರದಲ್ಲಿ ಹಾಡ್ತಾ ಇರ್ತಾರೆ, ತುಂಬಾ ಚೆನ್ನಾಗಿ ಹಾಡ್ತಾ ಇರ್ತಾರೆ, ಅವ್ರಿಗೆ ಅವಕಾಶಗಳೇ ಸಿಗೋದಿಲ್ಲ. ಈ ರೀತಿ ಆಗೋದು ಯಾಕೆ ಗುರೂಜಿ? ನೋಡಿ, ಒಂದು ಸಂಗೀತ ಅದು ಗಂಧರ್ವ ವಿದ್ಯೆ. ಯಾರು ಸಂಗೀತ ಅಭ್ಯಾಸ ಮಾಡ್ತಾರೋ, ಸಂಗೀತ ಯಾವಲ್ಲಿ ಹೇಳ್ತಾರೋ ಅವರು ಗಂಧರ್ವ ದೇವತೆಗಳ ಸಮಾನ ಅಂತ ಸಾಮವೇದದಲ್ಲಿ ಹೇಳ್ತಾರೆ. ಈ ಸಂಗೀತ ಬರೋದಲ್ಲ ಸಾಮವೇದದಲ್ಲಿ, ಮ್ಯೂಸಿಕ್ ಬರೋದಲ್ಲ. ಭರತನಾಟ್ಯ, ನೃತ್ಯ, ಸಂಗೀತ ಇದೆಲ್ಲ ಬರೋದು ಸಾಮವೇದದ ಒಂದು ಅಂಗ. ಇದು ವೇದಾಂಗ. ಸಂಗೀತ ಯಾರು ಕಲಿತಾರೋ ಅವರು ಭಗವಂತನನ್ನ ಟಚ್ ಮಾಡ್ಬೋದು ಅಂತ. ಉದಾಹರಣೆಗೆ ಪುರಂದರದಾಸರು ನೋಡಿದ್ರೆ ಅವ್ರಿಗೆ ಹಾಡಿ ಹಾಡಿ ಪಾಂಡುರಂಗನ ದರ್ಶನ ಮಾಡಿಬಿಡ್ತಾರೆ. ಕನಕದಾಸ ಹಾಡಿ 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 ಉಡುಪಿಲಿರೋ ಕೃಷ್ಣನ ದರ್ಶನ ಮಾಡಿಬಿಡ್ತಾರೆ ಕಿಂಡಿನಲ್ಲಿ. ಭಗವಂತನಿಗೂ ಸಂಗೀತ ಅಂದರೆ ಪ್ರಿಯ. ಭಗವಂತ ಸಂಗೀತ ಪ್ರಿಯ, ಸಂಗೀತ ಲೋಲ, ಗಾನ ಪ್ರಿಯ. ಅದಾಗಿ ನೋಡಿ, ಪುರಂದರದಾಸರು ಮತ್ತು ಕನಕದಾಸರಿಗೆ ಯಾರು ವೇದ ಬರ್ತಿರಲಿಲ್ಲ, ರುದ್ರ ಬರ್ತಿರಲಿಲ್ಲ, ಚಮಕ ಬರ್ತಿರಲಿಲ್ಲ, ಶ್ರೀ ಸೂಕ್ತ, ಪುರುಷ ಸೂಕ್ತ, ಯಾವುದೇ ವೇದ ಮಂತ್ರಗಳು ಬರ್ತಿರಲಿಲ್ಲ. ಬಟ್ ದೇವತೆಗಳನ್ನ ವಶೀಕರಣ ಮಾಡ್ಕೊಂಡು ಬಿಟ್ರು ಅವರು. ಯಾವ ರೀತಿ ಹಾಡಿ ಹಾಡಿ ಹೊಗಳಿ ಭಗವಂತ ನಾಮಸ್ಮರಣೆ ಸಂಗೀತವನ್ನು ಹಾಕಿ ಮಿಕ್ಸ್ ಮಾಡಿ ಅವನ ಸಾನ್ನಿಧ್ಯವನ್ನು ಸೇರ್ಕೊಂಡು ಬಿಟ್ರು. ಹೀಗೆ ಸಂಗೀತದಲ್ಲಿ ಅಷ್ಟು ಪವರ್ ಇದೆ. ಸಂಗೀತದಲ್ಲಿ ಯಾತಕ್ಕೆ ನಮಗೆ ಎಂಕರೇಜ್ಮೆಂಟ್ ಸಿಗ್ತಿಲ್ಲ ಅಂತಂದರೆ, ನಾನೀಗ ನಿಮ್ಮ ಹತ್ರ ಸಂಗೀತ ಕಲಿತಾ ಇರ್ತೀನಿ ಅಂತ ಇಟ್ಕೊಳ್ಳಿ. ಓದ್ಜಮ್ದಲ್ಲಿ ಕಲಿಯೋಕ್ಕೆ ಬಂದೆ, ನಿಮ್ಮ ಹತ್ರ ಕಲಿತೇನೆ, ಅಷ್ಟು ಕಲಿತ ಮೇಲೆ ನಿಮ್ಮ ಬಗ್ಗೆನೇ ಮಾತಾಡ್ತೀನಿ ನಾನು, ನಿಮ್ಮ ಬಗ್ಗೆನೇ ಕೆಟ್ಟದಾಗಿ ಹೇಳೋದು, ಅಥವಾ ನಿಮಗೆ ದಕ್ಷಿಣೆ ಕೊಡದೆ ನಾನು ಇದು ಮಾಡಿಬಿಡ್ತೀನಿ, ಮತ್ತೆ ರೀಬರ್ತ್ ಆಗ್ತೀನಿ. ರೀಬರ್ತ್ ಆದಾಗ ಏನಾಗುತ್ತೆ, ನನಗೆ ಗುರು ಇಲ್ದೇ ಸಂಗೀತ ಹಾಡೋಕ್ಕೆ ಬಂದಿರ್ತದೆ. ಯಾಕೆಂದರೆ ಓಜ್ಜಮ್ದು ಗುರುವಿನ ಒಂದು ಅನುಗ್ರಹ ಇತ್ತಲ್ಲ. ಎಲ್ಲಿವರೆಗೂ ನಾನು ಅವ್ರು ಸೇವೆ ಮಾಡಿದ್ನೋ ಅಲ್ಲಿವರೆಗೂ ವಿದ್ಯೆ ಬಂತು. ಯಾವಾಗ ನಾವು ವಿದ್ಯೆ ಹೇಳ್ಕೊಟ್ಟಂಥ ಗುರು ಬಗ್ಗೆನೇ ನಿಂದನೆ ಮಾಡೋಕ್ಕೆ ಶುರು ಮಾಡಿದಾಗ ಈ ಜಮ್ದಲ್ಲಿ ಅವನು ಅವಿದ್ಯಾವಂತನಾಗಿಡ್ತಾನೆ. ಎಲ್ಲಿವರೆಗೂ ಗುರು ಸೇವೆ ಮಾಡೋ ಆ ಒಂದು ಸೇವೆ ತನಕ ಈ ಜಮ್ದಲ್ಲಿ ಓದೋಕ್ಕೂ ಬರೀಕ್ಕೆ ಬರಲ್ಲ. ಈ ಜಮ್ದಲ್ಲಿ ಆಡ್ತಾರೆ ಅವ್ರು ಚೆನ್ನಾಗಿ, ಭಾಳ ಚೆನ್ನಾಗಿ ಹಾಡ್ತಾರೆ. ಕುರಿ ಕಾಯೋರು, ಹಸು ಕಾಯೋರು, ಮತ್ತು ಅಲ್ಲೆಲ್ಲೋ ಕೂತಿದ್ದವರು, ಆಟ ಆಡ್ಕೊಂಡಿದ್ದವರು, ಅವ್ರಿಗೆಲ್ಲ ಹೆಂಗೆ ಬರ್ತಿದೆ ಅವ್ರಿಗೆ ಆಶ್ಚರ್ಯ. ನಾನು ಹೆಂಗೆ ಓದಕ್ಕೆ ಬರೀಕ್ಕೆ ಬರಲ್ಲ, ನಾನು ಹೆಂಗೆ ಹಾಡ್ತಾ ಇದ್ದೀವಿ ಅಂದರೆ ಓಜ್ಜಂಬುದು ವಾಸನೆ ಈ ಜಮ್ದಲ್ಲಿದೆ. ಓಜ್ಜಂದಲ್ಲಿ ಗುರು ಸೇವೆ ಮಾಡಿಕೊಂಡು ಸಂಗೀತ ಕಲ್ತಿರ್ತಾರೆ. ಏನೋ ಬಾಯಿ ತಪ್ಪಿ ಗುರು ಬೈದಿರ್ಬೋದು ಅಥವಾ ಮೋಸ ಮಾಡಿರ್ಬೋದು, ಏನೋ ಮಾಡಿಬಿಟ್ಟಿರ್ತಾರೆ. ಈ ಜಮ್ದಲ್ಲಿ ಗುರು ಇಲ್ದೇ ವಿದ್ಯೆ ಬರುತ್ತೆ, ಆದರೆ ಅವರು ಎಷ್ಟು ಶ್ರೇಯಸ್ಸಾಗೋಕ್ಕಾಗೋದಿಲ್ಲ. ಇದು ಒಂದು ಕರ್ಮಸಿದ್ಧ ಅಂತ. ಎರಡನೇದು, ಹಾಡಕ್ಕಾಗೇ ಹುಟ್ಟಿರ್ತಾರೆ ಕೆಲವರು. ಅವ್ರ ಬದುಕೆ ಹಾಡೇ ಜೀವನ ನಡೆಸಬೇಕು, ಹಾಡೇ ಅವ್ರು ನೀರು ಕುಡಿಬೇಕು, ಹಾಡ್ಕೊಂಡೇ ಊಟ ಮಾಡಬೇಕು, ಹಾಡ್ಕೊಂಡೇ ಮನೆ ಕಟ್ಟಬೇಕು, ಹಾಡಿ ಸಂಪಾದಿಸಿ ಅವ್ರ ಜೀವನ ಪೂರ್ತಿ ಅವರು ಹಾಡಲ್ಲೇ ಅವರು ಬದುಕಬೇಕು. ಆ ಲೆವೆಲ್ ಬರ್ತದೆ. ಯಾಕೆಂತಂದರೆ ಕೆಲವರು ಅದೇನು ಹಾಡ್ತೀಯ ನೀನು, ನೀನು ನಾಚಿಕೆ ಆಗಲ್ಲ, ನೀನು ಹಾಡು ಕೇಳೋಕ್ಕೆ ಇಷ್ಟಪಡಲ್ಲ, ನಾನು ಹಾಡಬೇಡ, ನೀನು ಸರಿ ಇರಲ್ಲ. ಸಂಗೀತ ಹಾಡೋರನ್ನ ನಾವು ದ್ವೇಷಿಸ್ತೀವಲ್ಲ, ಓದ್ ಜಮ್ದಲ್ಲಿ ಆ ರೀತಿ ಆಗಿದ್ದರೆ ಈ ಜಮ್ದಲ್ಲಿ ಅವ್ರು ಸಂಗೀತದಲ್ಲೇ ಸೇವೆ ಮಾಡಿಕೊಂಡು ಬದುಕಬೇಕಾಗಿ ಬಂದ್ಬಿಡುತ್ತೆ. ಅದರಿಂದ ಸಂಗೀತಗಾರರು ನನ್ನ ನಿಂದನೆ ಮಾಡೋಂಗಿಲ್ಲ. ಯಾಕೆಂದರೆ ಗಂಧರ್ವ ದೇವತೆಗಳು, ಸಂಗೀತ ಯಾರು ಹಾಡ್ತಾರೋ ಅವರು ಗಂಧರ್ವ ದೇವತೆಗಳು ಅಂತ ಹೇಳಿದೆ. ಅದರಿಂದ ಅವ್ರನ್ನ ನಿಂದನೆ ಮಾಡೋದ್ರಿಂದ ಏನ್ರಿ ನೀವು ಹಂಗೆ ಆಡ್ತೀರಿ, ಚೆನ್ನಾಗಿಲ್ಲ, ಅವ್ನು ಬರೀ ಹಾಡ್ತಾರಪ್ಪ, ಹಾಡೋನ ಜೊತೆ ಸೇರಬೇಡ ಅಂತ ನಾನು ಯಾವಾಗ ನಿಮ್ಗೆ ಅಂದಿರ್ತೀನೋ ಓದ್ ಜಮ್ದಲ್ಲಿ, ಈ ಜಮ್ದಲ್ಲಿ ನಾನು ಹಾಡ್ಕೊಂಡೇ ಬದುಕಬೇಕು. ಅದರಿಂದ ನಿಂದನಾ ದೋಷಕ್ಕೆ ತಕ್ಕಂತೆ ಜನ್ಮ ಬಂದ್ಬಿಡುತ್ತೆ. ಕೆಲವರು ಮೂರನೇ ವರ್ಗ, ಕೆಲವರಿಗೆ ಏನೂ ಮಾಡಿರಲ್ಲ, ಯಾವುದೋ ಜನ್ಮದ ಪೂರ್ವದ ಪುಣ್ಯದ ಫಲ ಅವರು ಹಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಅವರಿಗೆ ಗುರು ಸಿಗ್ತಿರಲ್ಲ, ಒಳ್ಳೆ ಗುರು ಸಿಗಲ್ಲ. ಇವತ್ತು ದಿವಸ ಸಂಗೀತ ಕ್ಲಾಸ್ ಸೇರ್ಕೋಬೇಕು, ಕಡೆ ಪಕ್ಷ ತಿಂಗಳಿಗೆ 500 ರೂಪಾಯಿ ಫೀಸ್ ಕೊಡಬೇಕು. ಅದನ್ನು ಹಳ್ಳಿಯಲ್ಲಿರೋ ಜನಗಳು ಮತ್ತು ರಿಮೋಟ್ ಪ್ಲೇಸಲ್ಲಿರೋರು ದುಡ್ಡು ಕೊಡೋಕ್ಕಾಗಲ್ಲ, ಅಂತ ಅಲ್ಲ ಟೀಚರ್ಸು ಸಿಗೋದಿಲ್ಲ.
ಅದರಿಂದ ದೇವತೆಯನ್ನೇ ನಾವು ಗುರುವಾಗಿ ಸ್ವೀಕರಿಸ್ಬಿಟ್ರೆ ಆ ವಿದ್ಯೆ ಬಂದುಬಿಡುತ್ತೆ ಅಂತ. ಕಾಳಿದಾಸ ಜ್ಯೋತಿಷ ಕಲೀಲಿಲ್ಲ. ಕಾಳಿದಾಸನಿಗೆ ಬರೀ ದೇವಿ ದರ್ಶನದಿಂದ ಅವನು ದೊಡ್ಡ ಪಂಡಿತನ ಆಗಿಬಿಟ್ಟ. ಗುರು ಇಲ್ದೇ ಪಂಡಿತನಾದ ಅವನು, ಯಾರು ಕಾಳಿದಾಸ. ಹಾಗೆ ಕನಕದಾಸರು ಅಷ್ಟೇ, ಗುರು ಇಲ್ದೇ ಭಗವಂತ ದರ್ಶನ ಮಾಡೋದು. ಹೀಗೆ ಕೆಲವ್ರಿಗೆ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು, ಒಳ್ಳೆಯ ಆರ್ಟಿಸ್ಟ್ ಆಗಬೇಕು ಅಂತ ಆಸೆ ಇರುತ್ತೆ, ದುಡ್ಡಿನ ಅವಕಾಶ ಇಲ್ಲ, ಗುರು ಸಿಗೋದಿಲ್ಲ. ಹೀಗೇನು ಮಾಡೋದು? ಆಗ ದೇವತೆಯನ್ನೇ ನಾವು ವಶೀಕರಣ ಮಾಡ್ಕೊಂಡ್ಬಿಟ್ರೆ, ಆ ದೇವತೆಗೆ ನಾವು ಶರಣ ಆಗಿಬಿಟ್ಟು ಅಂತಂದರೆ, ಆ ದೇವಿ ಆಶೀರ್ವಾದದಿಂದ ಮಹತ್ಕರವಾದಂಥ ಒಳ್ಳೆ ಕಂಠ, ಒಳ್ಳೆ ವಾಯ್ಸು, ಒಳ್ಳೆ ಜ್ಞಾನ. ಏನು ರೀ ಅವ್ನು ಸಂಗೀತನೇ ಕಲ್ತಲ್ಲ, ಎಷ್ಟು ಚೆನ್ನಾಗಿ ಹಾಡ್ತಾನೆ ರೀ ಅವನು, ಅವ್ರು ಏನು ರೀ ಹುಡುಗಿಗೆ ಸಂಗೀತನೇ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಮಧುರವಾಗಿ ಹಾಡ್ತಾರೆ ಅಂತ ಬಾಲ್ಯಾವಸ್ಥೆಯಲ್ಲೇ ಬೈ ಬರ್ತೆ ಅವ್ರಿಗೆ ಗಿಫ್ಟ್ ಬಂದುಬಿಡ್ತಿದ್ದು. ನಾವು ಎಷ್ಟೋ ಜನ ಮಕ್ಕಳು ನೋಡ್ತೀವಿ, ಅವ್ರಿಗೆ ಅವ್ರು ಚಿಕ್ಕ ಮಕ್ಕಳು ಆದರೆ ದೊಡ್ಡವರು ಹಾಡ್ದಂಗೆ ಹಾಡ್ತಾರೆ. ಏನು ಪಾಂಡಿತ್ಯ ಅವರಲ್ಲಿ. ಮತ್ತು ಎಷ್ಟೋ ಜನ ಮಕ್ಕಳು ಅವ್ರಿಗೆ ಟೀಚರೇ ಇಲ್ಲ, ಆದರೆ ಕೇಳಿ 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 ಹಾಡಿರೋರಿಗಿಂತಲೂ ಚೆನ್ನಾಗಿ ಹಾಡಿಬಿಡ್ತಾರೆ ಅವರು. ಈಗ ಎಷ್ಟೋ ಜನ ಸಿನಿಮಾದಲ್ಲಿ ಹಾಡ್ತಾರೆ, ಆದರೆ ಅವ್ರಿಗಿಂತಲೂ ಚೆನ್ನಾಗಿ ಹಾಡ್ತಾರೆ ಇವ್ರು ಕೇಳಿ ಕೇಳಿ. ಏಕೆಂದರೆ ಆ ಒಂದು ಅಂಶ ಅವ್ರ ಜೀನ್ಸಲ್ಲಿ ಇರ್ತದೆ, ಆ ಬ್ಲಡ್ಡಲ್ಲಿ ಸೇರ್ಕೊಂಡ್ಬಿಟ್ಟಿರ್ತದೆ. ಜೆನೆಟಿಕ್ಸಲ್ಲಿ ಯಾವಾಗ ನಾವು ಆ ಅಂಶ ಇರ್ತದೋ ಜೀನ್ಸಲ್ಲಿ, ಗುರು ಇಲ್ದೇ ವಿದ್ಯೆ ಬರುತ್ತೆ. ಹಾಗಾದರೆ ಎಲ್ಲೋ ಒಂದು ಕಡೆ ಸಿಂಪ್ಟಮ್ಸ್ ಇರುತ್ತೆ, ಕಲಿಬೇಕು, ನಾನು ಒಳ್ಳೆ ಸಂಗೀತಕರಣ ಆಗಬೇಕು, ನನಗೆ ಯಾರು ಎಂಕರೇಜ್ ಮಾಡೋರಿಲ್ಲ, ನಂಗೆ ದುಡ್ಡು ಕೊಡೋರಿಲ್ಲ, ನಂಗೆ ಒಳ್ಳೆ ಟೀಚರ್ ಇಲ್ಲ ಅನ್ನೋ ಸಂಕಟ ಇದ್ದವ್ರಿಗೆ ಇವತ್ತಿನ ಎಪಿಸೋಡ್ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಅಂತ ನನ್ನ ಆಸೆ. ಯಾಕೆಂದರೆ ಸಂಗೀತ ಎಷ್ಟೋ ಜನ ದುಡ್ಡಿಟ್ಟು ಬದುಕ್ತಾ ಇದ್ದಾರೆ ಕೋಟಿಗಟ್ಟಲೆ, ಆದರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇಲ್ಲ. ಅದು ದುಡ್ಡಿಲ್ದೇ ಎಂಟರ್ಟೈನ್ಮೆಂಟ್ ತೊಗೊಳೋದಂದ್ರೆ ಈ ಸಂಗೀತ ಒಂದೇ. ಬಂಡವಾಳ ಇಲ್ದೇ ಭಗವಂತನ ಸಾನ್ನಿಧ್ಯವನ್ನು ಸೇರೋದು ಈ ಸಂಗೀತ ಒಂದೇ. ಯಾಕೆಂದರೆ ಸಂಗೀತದಲ್ಲಿ ಹಾಡಿನಲ್ಲಿ ಅಷ್ಟು ಪವರ್ ಇದೆ. ಆದ್ದರಿಂದ ಸಂಗೀತ ಹಾಡ್ತಾ ಹಾಡ್ತಾ ನಮ್ಮ ಎಲ್ಲ ಕಾಯಿಲೆಗಳನ್ನು ಕ್ಯೂರ್ ಮಾಡ್ಕೋಬೋದು. ಕೆಲವು ರಾಗಗಳಿಗೆ ಮೆಡಿಸಿನ್ ಪ್ರೊಡ್ಯೂಸ್ ಮಾಡೋ ಶಕ್ತಿ ಇದೆ, ಕೆಲವು ರಾಗಗಳಲ್ಲಿ ಜಾತಕದಲ್ಲಿರೋ ಗ್ರಹಗಳ ದೋಷ ನಿವಾರಣೆ ಮಾಡೋ ಶಕ್ತಿ ಇದೆ, ಕೆಲವು ಜಾತಕದಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗುವಂಥ ಶಕ್ತಿ ಸಂಗೀತದ ರಾಗಗಳಲ್ಲಿದೆ. ಅದರಿಂದ ಮುತ್ತುಸ್ವಾಮಿ ದೀಕ್ಷಿತರು ಹೀಗೆ ಹಲವಾರು ವಿದ್ವಾಂಸರು ನೋಡಿದ್ರೆ ಅವರು ಬಹಳಷ್ಟು ಭಗವಂತನ ಸಾಕ್ಷಾತ್ಕಾರ ಪಡೆದಂಥವ್ರು. ಇವತ್ತು ದುಡ್ಡಿಟ್ಟವ್ರ ಹೆಸರು ಹೇಳಲ್ಲ, ಹಾಡಿ ಹಾಡಿ ಭಗವಂತನ ಸಾನ್ನಿಧ್ಯ ಸೇರಿದವ್ರ ಹೆಸರುಗಳು ಇವತ್ತು ನಾವು ಹೇಳ್ತೀವಿ. ಕನಕದಾಸರು, ಪುರಂದರದಾಸರು, ಮುತ್ತುಸ್ವಾಮಿ ದೀಕ್ಷಿತರು, ಹೀಗೆ ಹಲವಾರು ದಿಗ್ಗಜರನ್ನು ನಾವು ಇವತ್ತು ಅನ್ನಿಸ್ತೀವಿ. ಯಾಕೆ ಹೇಳಿ? ಅವರ ಒಂದು ಸಂಗೀತದಲ್ಲಿದ್ದಂಥ ಪವರು. ಅದರಿಂದ ಯಾರಿಗೆ ಜೀವಿತ ಕಾಲದಲ್ಲಿ ನಾನು ಹಾಡಿ ದೊಡ್ಡ ವಿದ್ವಾಂಸನ ಆಗಬೇಕು, ನನಗೆ ಯಾರ ಅನುಕೂಲಗಳಿಲ್ಲ, ಯಾರ ಎಂಕರೇಜ್ಮೆಂಟ್ ಇಲ್ಲ, ಆದರೆ ನಾನು ದೊಡ್ಡ ಸಂಗೀತಗಾರನ ಆಗಬೇಕು, ಒಳ್ಳೆ ಮ್ಯೂಸಿಷಿಯನ್ ಆಗಬೇಕು ಅನ್ನೋ ಹಂಬಲ ಇರುವಂಥ ಯಂಗ್ಸ್ಟರ್ಸ್ಗೆ, ಮತ್ತು ಅರ್ಧಂಬರ್ಧ ಕಲ್ತಿರ್ತಾರೆ ಬಿಟ್ಬಿಡ್ತಾರೆ. ಯಾಕೆಂದರೆ ಅರ್ಧಂಬರ್ಧ ಕಲ್ತ್ಬಿಟ್ಟು ಯಾಕೆ ವಿದ್ಯೆ ಮುಂದುವರೆಯಲ್ಲ, ಎಲ್ಲೋ ಗುರುನಿಂದನೇ ಆಗಿರ್ತದೆ, ಎಲ್ಲೋ ಗುರುಗಳು ಬೈದಿರ್ತಾರೆ. ಯಾರು ಅವನೇನ್ರಿ ಹೇಳ್ಕೊಡ್ತಾನೆ ರೀ ಅಂದರೆ ಮುಗ್ದೋಯ್ತು, ಅವನೇನು ಹೇಳ್ಕೊಟ್ರು ವಿದ್ಯೆ ಬರೋದಿಲ್ಲ, ಅವ್ನಿಗೇನ್ರಿ ಗೊತ್ತು, ಅವನ ಹತ್ರ ಏನ್ರಿ ಕಲಿಯೋದು, ಅವನಿಗೆ ಏನು ಗೊತ್ತಿಲ್ಲ ಅಂತಂದರೆ ನೀವು ಎಷ್ಟೋ ದೊಡ್ಡ ವಿದ್ವಾಂಸ ಹತ್ರ ಹೋದ್ರು ಕೂಡ ನಿಮಗೆ ವಿದ್ಯೆ ಮೈಯತ್ತಲ್ಲ, ಯಾಕೆಂದರೆ ನಿಂದನೇ ಆಯ್ತಲ್ಲ. ಅದರಿಂದ ಪ್ರತಿಯೊಂದು ಪದಗಳು ರೆಕಾರ್ಡ್ ಆಗುತ್ತೆ ನಮ್ಮ ಆತ್ಮದಲ್ಲಿ, ಸೋಲಲ್ಲಿ. ಅದರಿಂದ ಈ ನಿಂದನಾ ದೋಷದಿಂದ ಎಷ್ಟೋ ವಿದ್ಯೆಗಳು ಬಂದಿಲ್ಲ. ಎಂತಿಂಥ ದೊಡ್ಡ ದೊಡ್ಡ ಮಹಾಪಂಡಿತರಿದ್ರು ಗೊತ್ತಾ ಸಂಗೀತ ಕ್ಷೇತ್ರದಲ್ಲಿ, ಅವ್ರು ಯಾಕೆ ಮೇಲೆ ಬರೋಕ್ಕಾಗ್ತಿಲ್ಲ ಅಂದರೆ ಗುರು ನಿಂದನೆ ಮಾಡಿರೋದ್ರಿಂದ, ಮೋಸ ಮಾಡೋದ್ರಿಂದ. ವಿದ್ಯಾದಲ್ಲಿ ಭೇದ ಮಾಡ್ತಾರೆ, ಈ ಜಾತಿಯವನಿಗೆ ಹೇಳ್ಕೊಡ್ಬಾರ್ದು, ಆ ಜಾತಿಯವನಿಗೆ ಹೇಳ್ಕೊಡ್ಬಾರ್ದು, ಇಂಥವ್ರಿಗೆ ಹೇಳ್ಕೊಡ್ಬೇಕು ಅಂತ ಮಾಡ್ತಾರೆ. ಹಂಗೆ ಹೇಳಿ ಹೇಳಿ ಅವ್ರು ಸತ್ತೋಗ್ಬಿಡ್ತಾರೆ. ನೆಕ್ಸ್ಟ್ ಬರ್ತಾರೆ ಅವರ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಅದರಿಂದ ಜಾತಿ ಭೇದ ಬಿಟ್ಟು, ಧರ್ಮ ಭೇದ ಬಿಟ್ಟು, ಯಾವುದೇ ರೀತಿ ತಾರತಮ್ಯ ಇಲ್ಲದೇ ಭಾಳ ಶ್ರದ್ಧಾಭಕ್ತಿಯಿಂದ ವಿದ್ಯೆ ದಾನವನ್ನು ಮಾಡುವಂಥ ಗುರುಗಳ ಮುಖಾಂತರ ವಿದ್ಯೆ ಕಲ್ತಿದ್ದೇ ಆದರೆ ಜನ್ಮ ಜನ್ಮಾಂತಕ್ಕೂ ಒಂದು ಶ್ರೇಯಸ್ಸಾಗಿಬಿಡ್ತಾನೆ. ನಮ್ಮ ಇವತ್ತು ಸಿನಿಮಾ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಒಳ್ಳೆ ಹೆಸರು ಮಾಡಿದ್ದಾರೆ, ಹಾಡಿನೇ. ಅವ್ರ ಜಾತಕ ತೆಗೆದು ನೋಡಿದಾಗ ಪೂರ್ವ ಜನ್ಮದಲ್ಲಿ ಅಂಥದ್ದೊಳ್ಳೆ ಸೇವೆ ಮಾಡಿದರು. ಹೀಗಾಗಿ ಅವರು ಈ ಜನ್ಮದಲ್ಲಿ ಅದನ್ನು ಪ್ರಾಫಿಟ್ ಮೂಲಕ ಭಾಳ ಪ್ರಾಫಿಟಲ್ಲಿ ತೊಗೋತಾ ಇದ್ದಾರೆ, ಹೆಸರು ತೊಗೋತಾ ಇದ್ದಾರೆ, ಹಣ ಸಂಪಾದನೆ ಮಾಡ್ತಾರೆ, ಕೀರ್ತಿ ವೃದ್ಧಿ ಆಗ್ತಿದೆ. ಅದರಿಂದ ಯಾರಿಗೆ ಈ ಒಂದು ಮ್ಯೂಸಿಕ್ ಕ್ಷೇತ್ರದಲ್ಲಿ ಯಾರ ಬೆಂಬಲವೂ ಇಲ್ಲದೆ ನಾವು ಮೇಲೆ ಬರಬೇಕು ಅಂತಂದರೆ ಏನು ಮಾಡಬೇಕು, ಯಾವ ಮಂತ್ರ ಹೇಳಬೇಕು, ಯಾವ ಮುದ್ರೆ ಮಾಡಬೇಕು, ಯಾವ ತಂತ್ರ ಪ್ರಯೋಗ ಮಾಡಿದ್ರೆ ನಾನು ಅಂದ್ಕೊಂಡದೆ ಅಂದರೆ ಮ್ಯೂಸಿಕ್ನಲ್ಲೇ ಹೋಗಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಅವಕಾಶ. ಮ್ಯೂಸಿಕ್ಕು ಕಲ್ತ್ಕೊಂಡು ನಾನು ಇಂಜಿನಿಯರು ಆಗ್ತೀನಿ, ಮ್ಯೂಸಿಕ್ಕು ಕಲ್ತ್ಕೊಂಡು ಡಾಕ್ಟರ್ ಆಗ್ತೀನಿ ಅನ್ನೋರು ಇದನ್ನು ಯೂಸ್ ಮಾಡ್ಕೋಬೋದು. ಅದರಿಂದ ಸಂಗೀತ ಕ್ಷೇತ್ರದಲ್ಲಿ ಭಾಳಷ್ಟು ಚೆನ್ನಾಗಿ ವೃದ್ಧಿ ಆಗಬೇಕು, ಅಭಿವೃದ್ಧಿ ಆಗಬೇಕು, ಕೀರ್ತಿವಂತರಾಗಬೇಕು, ಮಹಾಪಂಡಿತರಾಗಬೇಕು, ಪಾಮರಾಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಕೆ ಗುರುಜಿ, ಈ ವಿಚಾರದ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ.
ವಿರಾಮದ ಬಳಿಕ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಕೆಲವೊಂದ್ಸಲ ವಿಘ್ನಗಳು ಎದುರಾಗುತ್ತೆ ಅಥವಾ ಅಪೂರ್ವ ಜನ್ಮದ ಕರ್ಮದ ಫಲವಾಗಿ ಏಳಿಗೆ ಸಿಗ್ತಾ ಇರೋದೆಲ್ಲ ಸಂಗೀತ ಕ್ಷೇತ್ರದಲ್ಲಿ. ಹೀಗಾಗಿ ದೈವದ ಅನುಗ್ರಹ ಇದ್ರೆ ಸಾಕು, ಗುರುಗಳ ಇಲ್ಲ ಅಂದ್ರೂ ಕೂಡ ಅವರು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು ಅಂತ. ದೈವ ಬಲಕ್ಕಾಗಿ ದೇವರ ಅನುಗ್ರಹಕ್ಕಾಗಿ ಏನ್ ಮಾಡಬೇಕಾಗುತ್ತೆ, ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು? ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ ವಿರಾಮಕ್ಕೆ ಮುಂಚೆ, ಒಂದು ಗುರು ನಿಂದನೆ ಮಾಡಿದರೆ ಈ ಜನ್ಮದಲ್ಲಿ ಆ ವಿದ್ಯೆ ಹಾಡ್ತಾರೆ, ಅವ್ರಿಗೆ ಹೆಸರು ತಗೊಳಕ್ಕಾಗಲ್ಲ. ಹಾಡ್ತಿರ್ತಾರೆ, ಚೆನ್ನಾಗಿ ಒಳ್ಳೆ ಹಾಡ್ತಾರೆ, ವಿದ್ಯೆ ಇಲ್ಲ, ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಹಾಡೋದು ಮಾತ್ರ ಚೆನ್ನಾಗಿ ಹಾಡ್ತಾರೆ, ಅವರು ಅಭಿವೃದ್ಧಿ ಆಗ್ತಿಲ್ಲ. ಯಾಕೆಂದರೆ ಓದ್ ಜನ್ಮ ನಿಂದನೆ ಮಾಡಿಬಿಟ್ಟಿದ್ರಲ್ಲ, ಈ ಜನ್ಮದಲ್ಲಿ ಬರೀ ಸುಮ್ಮನೆ ಟೇಸ್ಟ್ ಇಟ್ಟಿರ್ತಾನೆ ಅಷ್ಟೇ, ಹಾಡೋ ಟೇಸ್ಟ್ ಇಟ್ಟಿರ್ತಾನೆ. ಎರಡನೇದು, ಅವ್ರಿಗೆ ಹಣ ಬಲ ಇಲ್ಲ ಮತ್ತು ಗುರು ಸಿಗೋದಿಲ್ಲ, ಅದು ಕಲಿಬೇಕು ಅಂತ ಇರ್ತದೆ. ಮೂರನೇದು ಪ್ರಾಬ್ಲಮ್ಮು, ನಾನು ಎಲ್ಲ ಗೊತ್ತು, ನನಗೆ ಎಲ್ಲ ಗೊತ್ತಿದೆ, ಹಾಡೋಕ್ಕೆ ಚೆನ್ನಾಗಿ ಗೊತ್ತು, ಎಲ್ಲ ಗೊತ್ತಿದೆ, ಆದರೆ ಅವಕಾಶ ಸಿಗ್ತಿಲ್ಲ, ನನಗೆ ಆಪರ್ಚುನಿಟಿ ಸಿಗ್ತಿಲ್ಲ. ಈ ಮೂರು ವಿಷಯ ಗಮನದಲ್ಲಿ ಇಟ್ಕೊಂಡು ನಾವು ದೇವಿಗೆ ಮೊರೆ ಹೋಗ್ಬಿಟ್ರೆ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸುತ್ತೆ ಅಂತ. ಈ ದಶಮಹಾಕಾಳಿ ವಿದ್ಯೆಯಲ್ಲಿ ರಾಜಮಾತಂಗಿ ಅಂತ ಒಂದು ದೇವಿ ಇದ್ದಾಳೆ. ಅಂದರೆ ಭೈರವಿ, ಕಮಲಾದೇವಿ, ಧೂಮಾವತಿ, ಭುವನೇಶ್ವರಿ, ಚಿನ್ನಮಸ್ತಾದೇವಿ, ಷೋಡಶಿ, ತ್ರಿಪುರ ಸುಂದರಿ ಮತ್ತು ರಾಜಮಾತಂಗಿ, ಬಗಳಾಮುಖಿ, ತಾರಾದೇವಿ ಅಂತ ಇವರು ಒಂದೊಂದು ಪೋರ್ಟ್ಫೋಲಿಯೋ ಇದೆ. ಈ ರಾಜಮಾತಂಗಿ ಅನ್ನೋ ದೇವಿ ಪೂಜೆ ಮಾಡಿಬಿಟ್ರೆ ಸಂಗೀತ ಲಲಿತ ಕಲಾ ಕ್ಷೇತ್ರದಲ್ಲಿ ಹೆಸರು ಪಡಿಬೋದಂತೆ. ಅದಕ್ಕಾಗಿ ದೇವಿ ಇದ್ದಾಳೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ, ತಂತ್ರವಿದ್ಯೆಯಲ್ಲಿ. ಅದರಿಂದ ಮಾತಂಗಿ ತಂತ್ರಸಾರದಲ್ಲಿ, ಅಂದರೆ ರಾಜಮಾತಂಗಿ ತಂತ್ರಸಾರದಲ್ಲಿ ಒಂದು ಮುದ್ರಾ ಮಂತ್ರ ತಂತ್ರವನ್ನು ಹೇಳ್ತಾರೆ. ಏನು, ಸಂಗೀತ ಕ್ಷೇತ್ರದಲ್ಲಿ ಅವರು ಚೆನ್ನಾಗಿ ಅಭಿವೃದ್ಧಿ, ಓಜ್ಜಮದ ಗುರುದೋಷ ಏನು ನಿಂದನೆ ಮಾಡಿ ದೋಷ ಕಳ್ಕೋಬೇಕು. ಈ ಬರ್ತಲ್ಲಿ ಅರ್ಧಂಬರ್ಧ ಕಲಿತು ನಾವು ಸತ್ತೋಗಿರ್ತೀವಿ, ಈ ಜನ್ಮದಲ್ಲಿ ಅದನ್ನು ಮುಂದುವರಿಸ್ಬೇಕು ಏನಾದ್ರು ಇತ್ತು ಅಂದರೆ. ಮತ್ತು ನಮಗೆ ಯಾವುದೇ ಅವಕಾಶಗಳು ಸಿಗ್ತಿಲ್ಲ ಅನ್ನೋದಾಗಿದ್ದರೆ, ದುಡ್ಡು ಕೊಡೋಕ್ಕಾಗ್ತಿಲ್ಲ ಮತ್ತು ಒಳ್ಳೆ ಗುರು ಸಿಗ್ತಿಲ್ಲ ಅಂತ ಈ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ ಈ 4 ವಿಷಯಗಳಲ್ಲಿ ಅವರು ಸಂಗೀತ ಕ್ಷೇತ್ರದಲ್ಲಿ ಭಾಳ ಚೆನ್ನಾಗಿ ಇಂಪ್ರೂವ್ ಆಗ್ತಾರಂತೆ. ಹಾಗಾದರೆ ಆ ಮುದ್ರೆ ಏನು? ರಾಜಮಾತಂಗಿ ಅಂದರೆ ನೋಡಿ, ಈ ಮುದ್ರೆ ಮಾಡಬೇಕು, ಎಲ್ಲ ಬೆರಳುಗಳು ಒಂದಕ್ಕೊಂದಿಗೆ ಸೇರಿಸ್ಬೇಕು. ಇದು ಕಾಳಿ ಮುದ್ರಾ ಅಂತಾರೆ, ಮಾತಂಗಿ ಮುದ್ರಾ ಅಂತಾರೆ. ಮಾತಂಗಿ ಮುದ್ರೆಗಳು ಭಾಳಷ್ಟಿವೆ. ಆ ಮುದ್ರೆಗಳು ಇದು ಒಂದು ಮುದ್ರಾ ನೋಡಿ. ಎಲ್ಲ ಬೆರಳುಗಳನ್ನು ಚೆನ್ನಾಗಿ ಅರಳಿಸಿ ಒಂದಕ್ಕೊಂದು ಟಚ್ ಮಾಡಿದ್ರೆ ಇದಕ್ಕೆ ಹಾಕಿನಿ ಮುದ್ರಾ ಅಂತಲೂ ಕರೀತಾರೆ, ಮಾತಂಗಿ ಮುದ್ರಾ ಅಂತಲೂ ಕರೀತಾರೆ, ಕಾಳಿ ಮುದ್ರಾ ಅಂತಲೂ ಕರೀತಾರೆ, ಮಹಾಕಾಳಿ ಮುದ್ರಾ. ನಾನು ರಾಜಮಾತಂಗಿ ಇದು ಒಂದು ಮುದ್ರಾ, ಇದನ್ನು ತೋರಿಸ್ತೀನಿ. ಭಾಳ ಸುಲಭ ಇದು, ಎಲ್ಲಿ ಬೇಕೋ ಕೂತ್ಕೊಂಡು ಮಾಡ್ಬೋದು. ಇದನ್ನು ಉತ್ತರಕ್ಕೆ ಮುಖ ಮಾಡಿಕೊಂಡು ಕ್ಲೀನಾಗಿ ಇದನ್ನು ಕೂತ್ಕೊಂಡು ನೋಡಿ, ಎದೆ ಮುಂದೆ ಅಥವಾ ಕೆಳಗಡೆ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಓಂ ಕ್ಲೀಂ ಹುಂ ಮಾತಂಗಾಯ ಫಟ್ ಸ್ವಾಹಾ, 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 ಓಂ ಕ್ಲೀಂ ಹುಂ ಮಾತಂಗಾಯ ಫಟ್ ಸ್ವಾಹಾ ಅನ್ನೋ ಮಂತ್ರವನ್ನು ಹೇಳಿದ್ರೆ ಅಗಾಧವಾದಂಥ ಜ್ಞಾನ, ಅಭಿವೃದ್ಧಿ ಸಂಗೀತ ಕ್ಷೇತ್ರದಲ್ಲಿ ಬರ್ತದೆ, ಹಾಡು ಕ್ಷೇತ್ರದಲ್ಲಿ. ಇದು ಮಂತ್ರ ಮುದ್ರಾ. ಇದು ತಂತ್ರ ಏನು? ಪ್ರತಿ ಶುಕ್ರವಾರ ದಿವಸ ಒಂದು ಸಂಪಿಗೆ ಹೂವು ಸಿಕ್ಕಿಲ್ಲ ಅಂತಂದರೆ ಭಾಳ ಶ್ವೇತವರ್ಣದ ಯಾವುದಾದ್ರು ಬಿಳಿ ಹೂವು, ಅದನ್ನು 108 ಹೂಗಳನ್ನು ಎಣಿಸ್ಕೋಬೇಕು. 108 ಹೂಗಳ ಎಣಿಸ್ಕೊಂಡು ಕೈಲಿಟ್ಕೊಂಡು ಓಂ ಕ್ಲೀಂ ಹುಂ ಮಾತಂಗಾಯ ಫಟ್ ಸ್ವಾಹಾ, ಓಂ ಕ್ಲೀಂ ಹುಂ ಮಾತಂಗಾಯ ಫಟ್ ಸ್ವಾಹಾ, ಓಂ ಕ್ಲೀಂ ಹುಂ ಮಾತಂಗಾಯ ಫಟ್ ಸ್ವಾಹಾ ಅನ್ನೋ ಮಂತ್ರ ಹೇಳ್ಬಿಟ್ಟು ಇದನ್ನು ತೊಗೊಂಡೋಗ್ಬಿಟ್ಟು ನಿಮ್ಮ ಊರಿನಲ್ಲಿ ಇರುವಂಥ ಯಾವುದಾದ್ರು ಒಂದು ಗ್ರಾಮ ದೇವತೆ ಮುಂದೆ ಅದನ್ನು ಪಾದಕ್ಕೆ ಇಟ್ಬಿಟ್ಟ ಅಂತಂದರೆ ಭಾಳ ಶ್ರೇಯಸ್ಸಾಗುತ್ತಂತೆ. ಇದು ತಂತ್ರ ಪ್ರಯೋಗ, ಪುಷ್ಪ ತಂತ್ರ ಪ್ರಯೋಗ ಅಂತ. ಇದು ಮಾತಂಗಿ ತಂತ್ರ ಪ್ರಯೋಗದಲ್ಲಿ ಇದೊಂದು ಹೇಳ್ತಾರೆ. ಆದ್ದರಿಂದ ಯಾರಿಗೆ ಹಾಡಲಿ ಹೆಸರು ಮಾಡಬೇಕು, ಸಂಗೀತ ಕ್ಷೇತ್ರದಲ್ಲಿ ದಿಗ್ಗಜರಾಗಬೇಕು ಅಂತ, ಫೇಮಸ್ ಆಗಬೇಕು, ಸೆಲೆಬ್ರಿಟಿ ಆಗಬೇಕು ಅಂತಂದರೆ ಯಾವ ದೋಷಗಳಿದ್ರೂ ಕೂಡ ಈ ಮಾತಂಗಿ ದೇವಿ, ರಾಜಮಾತಂಗಿ ತೆಗೆದು ಅವ್ರನ್ನ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ ಅಂತ ತಂತ್ರಸಾರದಲ್ಲಿ ಹೇಳ್ತಾರೆ. ಓಕೆ ಗುರುಜಿ, ಇನ್ನು 2019 ಫೆಬ್ರವರಿ 2ನೇ ತಾರೀಕು ಹಾಗೆ 3ನೇ ತಾರೀಕು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಡೀತಾ ಇದೆ. ಈ ಕಾನ್ಫರೆನ್ಸ್ನ ವಿಶೇಷತೆ ಏನು ಗುರುಜಿ?
ನೋಡಿ, 2019 ಫೆಬ್ರವರಿ 2 ಮತ್ತು 3ನೇ ತಾರೀಕು ಶನಿವಾರ ಭಾನುವಾರ ಬೆಂಗಳೂರಿನಲ್ಲಿ ನಾವು ಕೋರಮಂಗಲದಲ್ಲಿ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇದಿಕ್ ಆಸ್ಟ್ರಾಲಜಿ ಮತ್ತು ಮೆಡಿಕಲ್ ಆಸ್ಟ್ರಾಲಜಿ, ವೈದ್ಯಕೀಯ ಜ್ಯೋತಿಷ್ಯ ಮತ್ತು ವಾಸ್ತು ಬಗ್ಗೆ ಒಂದು ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ. ಇದು ಮುಖ್ಯ ಉದ್ದೇಶ ಏನಂತಂದರೆ, ಇವತ್ತು ನಮ್ಮ ದೇಶದಲ್ಲಿ ಭಾಳಷ್ಟು ಜನ ಜ್ಯೋತಿಷ್ಯ ಹೇಳೋರಿದ್ದಾರೆ, ವಾಸ್ತು ಕನ್ಸಲ್ಟೆಂಟ್ಸ್ ಮಾಡೋರಿದ್ದಾರೆ. ಆದರೆ ಅವರು ಜೀವನದಲ್ಲಿ ಅದನ್ನೇ ವೃತ್ತಿಯಾಗಿ ತೊಗೊಂಡಿರೋರು ಇದ್ದಾರೆ. ಕೆಲವು ಹವ್ಯಾಸಿ ಮಾಡೋರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಹಾಬಿಗೂ ಮಾಡ್ತಾ ಇದ್ದಾರೆ. ಕೆಲವರು ಈಗ ತಾನೇ ಕಲಿಬೇಕು ಅಂತಲೂ ಇದ್ದಾರೆ. ಇಂಥವ್ರಿಗೆ 3 ಜನರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಕೊಡಬೇಕು ಅಂತೇಳಿ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆ ವತಿಯಿಂದ ಫೆಬ್ರವರಿ 2 ಮತ್ತು 3ನೇ ತಾರೀಕು ಮುಂದಿನ ವರ್ಷ ಈ ಒಂದು ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ. ಯಾರು ಎಕ್ಸ್ಪರ್ಟ್ಸ್ ಆಗಿದ್ದಾರೆ, ಇದುವರೆಗೂ ಸುಮಾರು ವರ್ಷಗಳಿಂದ ಜ್ಯೋತಿಷ್ಯ, ಮೆಡಿಕಲ್ ಆಸ್ಟ್ರಾಲಜಿ ಮತ್ತು ವಾಸ್ತು ಬಗ್ಗೆ ಪರಿಣಿತಿ ಪಡೆದಿದ್ದಾರೋ ಅವರ ಅನುಭವದಲ್ಲಿ ಬಂದಂಥ ಕೆಲವು ಹೊಸ ಹೊಸ ಜ್ಞಾನಗಳನ್ನು ಇಲ್ಲಿ ಬಂದು ಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಇದು. ಮತ್ತು ಕಲಿತು ಪ್ರಾಕ್ಟೀಸ್ ಮಾಡ್ತಿರೋರಿಗೆ ಹೊಸ ವಿಷಯ ಕಲಿಯೋಕ್ಕೆ ಒಂದು ಒಳ್ಳೆಯ ಅವಕಾಶ. ಮೆಡಿಕಲ್ಸ್ ಆಸ್ಟ್ರಾಲಜಿಲಿ ಮತ್ತು ವೇದಿಕ್ ಆಸ್ಟ್ರಾಲಜಿ ವಾಸ್ತುಲಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಲರ್ನರ್ಸ್ಗೆ ಇದೊಂದು ಒಳ್ಳೆಯ ಅವಕಾಶ. ಸೊ ಲರ್ನರ್ಸು, ಕಲಿತು ಪ್ರಾಕ್ಟೀಸ್ ಮಾಡ್ತಿರೋರು, ಮಹಾಪಂಡಿತರು, ವಿದ್ವಾಂಸರುಗಳು ಈ ಒಂದು ವೇದಿಕೆಯನ್ನು ಯೂಸ್ ಮಾಡಿಕೊಳ್ಳಿ ಅಂಥೇಳಿ ನಾವು ಈ 2 ದಿನದ ಒಂದು ವಿಶೇಷವಾದಂಥ ಕಾನ್ಫರೆನ್ಸ್ನ ಸಮ್ಮೇಳನವನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಪಡೆದಂಥವರು, ತಮ್ಮ ಹೊಸ ಹೊಸ ಸಂಶೋಧನೆ ಮಾಡಿರೋಂಥವ್ರು ಕೇವಲ 10 ಪುಟಗಳಲ್ಲೇ ಬರೆದು ನಮಗೆ ಕಳಿಸ್ಕೊಟ್ರೆ ಅದನ್ನು ಸ್ಕ್ರೂಟ್ನಿಂಗ್ ಮಾಡಿ ನಾವು ಅದನ್ನು ಸೆಲೆಕ್ಟ್ ಮಾಡಿ ಅವತ್ತು ದಿವಸ ವೇದಿಕೆನ ಅವರು ಮಾತಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಮತ್ತು ಇದನ್ನು ಇಂಟರ್ನ್ಯಾಷನಲ್ ಮ್ಯಾಗ್ಝಿನ್ಗೆ ಹೋಗುತ್ತೆ. ಮತ್ತು ಇದೊಂದು ಲರ್ನರ್ಸು, ಪ್ರಾಕ್ಟೀಸ್ ಮಾಡ್ತಿರೋರು, ಎಕ್ಸ್ಪರ್ಟ್ಸು ಕೂಡ ಒಂದು ಮೀಟ್ ಮಾಡೋ ಒಂದು ಅವಕಾಶ ಸಿಗುತ್ತೆ. ಅಂತಾರಾಷ್ಟ್ರೀಯ ಲೆವೆಲ್ ಇರೋದ್ರಿಂದ, ಇಂಟರ್ನ್ಯಾಷನಲ್ ಲೆವೆಲಿಂದ ಭಾಳಷ್ಟು ಜನ ಹೊರಗಡೆಯಿಂದ ಬರೋದ್ರಿಂದ ಇದೊಂದು ಸಂಪರ್ಕ ಬೆಳೆಸೋಕ್ಕೊಂದು ಒಳ್ಳೆಯ ವೇದಿಕೆ. ಮತ್ತು ಇದರಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ, ಸೆಲೆಕ್ಟ್ ಮಾಡಿದವ್ರಿಗೆ, ಪೇಪರ್ ಸೆಲೆಕ್ಟ್ ಆದವ್ರಿಗೆ ಒಳ್ಳೆ ಸನ್ಮಾನ ಮಾಡ್ತಾಯಿದ್ದೀವಿ, ಹೆಸರು ಕೊಟ್ಟು ಒಳ್ಳೆ ಗಿಫ್ಟ್ ಕೊಡ್ತಾಯಿದ್ದೀವಿ. ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸೋರ್ಗೂ ಕೂಡ ಒಂದು ಮೂಮೆಂಟು, ಕಿಟ್ಟು ಮತ್ತು ಒಳ್ಳೆಯ ಅವಕಾಶ ಇದೆ ನಾಲೆಜ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ. ಅದರಿಂದ ಈ ಒಂದು ಕಾನ್ಫರೆನ್ಸಲ್ಲಿ ಜ್ಯೋತಿಷ್ಯ, ವಾಸ್ತು ಗೊತ್ತಿರೋಂಥವ್ರು ತಮ್ಮ ಅನುಭವನ ಹಂಚ್ಕೊಳ್ಳಿಕ್ಕೆ ಒಳ್ಳೆ ಆಪರ್ಚುನಿಟಿ ಇದೆ. ಏನಿದೆ ಇದರಲ್ಲಿ ಅಂತ ತಿಳ್ಕೊಳ್ಳಿಕ್ಕೆ ಕ್ಯೂರಿಯಾಸಿಟಿ ಇರೋರು ಇದನ್ನು ಪಾರ್ಟಿಸಿಪೇಟ್ ಮಾಡಿ ಇದನ್ನು ಜ್ಞಾನ ಪಡಿಬೋದು. ಮತ್ತು ಇದಕ್ಕಿಂತ ಹೆಚ್ಚಾಗಿ ಇವತ್ತಿನ ಒಂದು ಮಾಡರ್ನ್ ಸೈನ್ಸ್ನಲ್ಲಿ ನಮ್ಮೆಲ್ಲ ಕಾರು, ಬಂಗ್ಲೆ, ಮನೆ ಎಲ್ಲ ಆಸ್ತಿ ಎಲ್ಲ ಇದೆ. ಆದರೆ ನಮ್ಮಲ್ಲಿ ಇರತಕ್ಕಂಥ ದೋಷಗಳಿಂದ ಅನುಭವಿಸೋಕ್ಕಾಗ್ತಿಲ್ಲ. ಹಾಗಾದರೆ ಈ ಒಂದು ದೋಷಗಳನ್ನು ಜ್ಯೋತಿಷ್ಯ ಮುಖಾಂತರ, ವಾಸ್ತು ಮುಖಾಂತರ ಪತ್ತೆ ಹಚ್ಚಿ ಅದಕ್ಕೆ ಸೊಲ್ಯೂಷನ್ ಕೊಡಲಿಕ್ಕೆ, ಜಗತ್ತಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಲಿಕ್ಕೆ ಈ ಒಂದು ಕಾನ್ಫರೆನ್ಸು ಒಂದು ಒಳ್ಳೆ ವೇದಿಕೆ ಆಗಿದೆ, ಸ್ಟೇಜ್ ಆಗಿದೆ. ಅದರಿಂದ ಆಸಕ್ತಿ ಇರುವಂಥವ್ರು www.ssbkimac.com ಅಂತ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ವಿ. ಅದ್ರಲ್ಲಿ ಆನ್ಲೈನಲ್ಲಿ ಎಂಟ್ರಿ ಆಗ್ಬೋದು. ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಬೇಗ ರಿಜಿಸ್ಟರ್ ಮಾಡ್ಕೋಬೋದು. ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು ಈ ಒಂದು ವೀಕ್ಷಕರಿಗೆ ಒಂದು ಆಹ್ವಾನವನ್ನು ನೀಡ್ತಾ ಇದ್ದೀನಿ. ಸರಿ ಗುರುಜಿ, ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿದ್ದು ನಮ್ಮ ವೀಕ್ಷಕರಿಗೆ ಈ ಸಂಗೀತ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು, ಸಾಧನೆಯನ್ನ ಕೈಗೊಳ್ಳಬೇಕು ಅಂತ ಅಂದ್ರೆ ಯಾವ ದೇವರ ಮೊರೆಯನ್ನ ಹೋಗಬೇಕು, ಯಾವ ರೀತಿ ಮುದ್ರಾ ಮಂತ್ರ ತಂತ್ರದ ಮುಖಾಂತರ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಫೆಬ್ರವರಿ 2019 2 ಹಾಗೆ 3ನೇ ತಾರೀಕಿನಂದು ನಡೀತಾ ಇರುವಂತಹ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನಲ್ಲಿ ನೀವು ಕೂಡ ಭಾಗಿಯಾಗಬಹುದು. ವೆಬ್ಸೈಟ್ ಅಡ್ರೆಸ್ ಅನ್ನು ಈಗಾಗಲೇ ಗುರುಜಿಯವರು ಹೇಳಿದ್ದಾರೆ, www.ssbkimac.com. ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಬಹುದು. ನಿಮ್ಮ ಹೆಸರನ್ನು ಕೂಡ ನೋಂದಾಯಿಸಿಕೊಳ್ಬಹುದು. ಗೊತ್ತಾಗಿಲ್ಲ ಅಂತ ಅಂದ್ರೆ ಚಿಂತೆ ಮಾಡೋದು ಬೇಡ. ಕಾರ್ಯಕ್ರಮದ ಕೊನೆಯಲ್ಲಿ ಗುರುಜಿಯವರ ಕಚೇರಿಯ ವಿಳಾಸ ಬರುತ್ತೆ, ಜೊತೆಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.